ಹೆಸರೆಂತ ಇನ್ನೊಮ್ಮೆ ಹೇಳಿ. ಭೂಮಿಶ್ ಕೌಶಿಕ್. ಗೈಸ್ ವ್ಯೂ ನೋಡ್ತಾ ಇದ್ದೀರಾ, ಪದಗಳು ಸಾಲುತ್ತಿಲ್ಲ ವರ್ಣಿಸಲು. ಊಟಿ ಬೈಕ್ ಟ್ರಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಅದೀಗ ನೆರವೇರ್ತಾ ಉಂಟು. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮದು ಊಟಿ ಸೀರೀಸ್ನ ಡೇ 2. ಇದು ನಮ್ಮ ರೂಮು. ಇಲ್ಲಿ ಒಂದು ರೂಮ್, ಅಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ. ಇವಾಗೆಲ್ಲ ಸೆಟ್ಟಾಗಿ ಪ್ಯಾಕ್ ಆಗಿ ಹೊರಡ್ತಾ ಇದ್ದೇವೆ. ಗಂಟೆ 8:20 ಇನ್ನು ಗ್ಲೌಸ್ ಹಾಕಿ ಲಾಕ್ ಹಾಕಿ ಹೊರಡೋದು. ಸೊ ನಮ್ಮ ಊಟಿಯಲ್ಲಿ 3 ಡೇಸಿಗೆ ನಮ್ಮ ಸ್ಟೇ ಇದು ಅಮರ ಹೋಮ್ ಸ್ಟೇ ಅಂತ. ಬಜೆಟ್ ಫ್ರೆಂಡ್ಲಿ ಆಗಿ ಉಂಟು. ಇನ್ನು ಇಲ್ಲಿಂದ ಬ್ರೇಕ್ಫಾಸ್ಟಿಗೆ ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟಿಗೆ ದ ಮೆಜೆಸ್ಟಿಕ್ ವ್ಯೂ ಆಫ್ ಊಟಿ. ಆ ಕಡೆ ಫುಲ್ಲು ಟೀ ಎಸ್ಟೇಟು, ಮನೆ ಎಲ್ಲ ಕಾಣ್ತಾ ಉಂಟು. ವಿ ಆರ್ ಅರೈವ್ಡ್ ಎಟ್ ಬ್ರೇಕ್ಫಾಸ್ಟ್ ಪಾಯಿಂಟ್. ನೋಡಿ, ಅಡ್ಯಾರ್ ಆನಂದ್ ಭವನ್. ಸೊ ಇಲ್ಲಿಗೀಗ ಹೋಗಿ ಸ್ವಲ್ಪ ಬ್ಯಾಟಿಂಗ್ ಮಾಡಿ ಆಮೇಲೆ ನಮ್ಮ ರೈಡ್ ಕಂಟಿನ್ಯೂ. ಇಲ್ಲಿಂದ ಅಲ್ಟಿಮೇಟ್ ವ್ಯೂ, ಸೂಪರ್ ಟೀ ಎಸ್ಟೇಟ್. ಇಲ್ಲಿ ಒಂದು ಟಾಪ್ ವ್ಯೂ ಪಾಯಿಂಟಲ್ಲಿ ಬೈಕ್ ಸ್ಟಾಪ್ ಮಾಡಿದ್ವಿ. ಸೀನ್ ಸೂಪರ್ ಉಂಟು. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಊಟಿದು ವ್ಯೂ. ವೆದರ್ ಕೂಡ ಸೂಪರ್ ಉಂಟು, ಸನ್ನಿ ವೆದರ್. ಅಲ್ಲಿ ಒಂಥರ ಗುಹೆಯಾಗೆಲ್ಲ ಉಂಟು ಮಾರೆ. ಅಷ್ಟೇ, ಇನ್ನು ಹೊರಡೋದು ಇಲ್ಲಿಂದ. ನಾವೀಗ ಕೋನೂರಿಗೆ ರೀಚ್ ಆಗಿದ್ದೇವೆ. ಬೋರ್ಡ್ ಹಾಕಿದ್ದಾರೆ ಕೋನೂರು ಅಂತ. ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಇರೋದು ಕೋನೂರು ರೈಲ್ವೆ ಸ್ಟೇಷನ್. ಇಲ್ಲಿಂದ ಊಟಿಗೆ ಟಾಯ್ ಟ್ರೈನ್ ಉಂಟು. ಬಟ್ ಅದು ನೀವು ಮೊದಲೇ IRCTC ಆ್ಯಪಲ್ಲಿ ಬುಕ್ ಮಾಡಬೇಕು, ಇಲ್ಲದಿದ್ದರೆ ಟಿಕೆಟ್ ಸಿಗೋದಿಲ್ಲ. ಗೈಸ್, ನಾನು ಆಗ ಹೇಳ್ತಿದ್ದೆಲ್ಲ ಟಾಯ್ ಟ್ರೈನ್ ಅಂತ, ಅದು ಇದುವೇ ನೋಡಿ, ಕೋನೂರು ಉದಗಮಂಡಲಂ ಅಂತ. ಇದು ಭಾರಿ ಫೇಮಸ್ ಊಟಿಯಲ್ಲಿ ಟಾಯ್ ಟ್ರೈನು. ಫಸ್ಟ್ ಕ್ಲಾಸ್ ರಿಸರ್ವ್ಡು. ನೋಡಿ, ಹಳೆ ಡೀಸೆಲ್ ಇಂಜಿನ್. ಲೆಟ್ಸ್ ಗೋ. ಇದು ಮೇನ್ ಜಂಕ್ಷನ್ನು. ಇಲ್ಲಿ ನೀವು ಲೆಫ್ಟ್ ಹೋದರೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಿಗೆ ಹೋಗ್ತದೆ. ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೇವೆ. ಇದು ಸ್ಟ್ರೈಟ್ ಹೋದರೆ ಲ್ಯಾಮ್ಸ್ ರಾಕ್ ವ್ಯೂ ಪಾಯಿಂಟಿಗೆ. ನಮ್ಮ ಬಾಯ್ಸ್ ಎಲ್ಲಿದ್ದಾರೆ? ಬಾಯ್ಸ್ ಬರಬೇಕಷ್ಟೆ. ಇದು ಭಯಂಕರ ಉಂಟು ಮಾರೆ, ಅದ್ಭುತ, ಸೂಪರ್. ರೈಟ್ ಸೈಡ್ ಅಂತೂ ಬ್ಯೂಟಿಫುಲ್. ಪದಗಳು ಸಾಲುತ್ತಿಲ್ಲ ವರ್ಣಿಸಲು, ಪದಗಳ ಕೊರತೆ. ಇಲ್ಲಿ ಬೈಕಿಗೆ, ಕಾರಿಗೆ ಎಲ್ಲದಕ್ಕೂ ಪಾರ್ಕಿಂಗ್ ಚಾರ್ಜಸ್ ಉಂಟು. ಪಾರ್ಕಿಂಗ್ ಚಾರ್ಜಸ್ ಬೈಕಿಗೆ 20 ರೂಪಾಯಿ, ಕಾರಿಗೆ 40. ಟಿಕೆಟ್ ಕೌಂಟ್ರ್ ಉಂಟು. ಇಲ್ಲಿ 40 ರೂಪೀಸ್ ಉಂಟು. You better helmet, you keep it here. You want camera? Take it. Okay. ಸೊ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಿರೋದು ಲ್ಯಾಮ್ಸ್ ರಾಕ್ ವ್ಯೂ ಪಾಯಿಂಟ್. ಹೇಗೆ ಕಾಣಿಸ್ತಾ ಉಂಟು ಗೋಪುರದಲ್ಲಿ ಗೊತ್ತಿಲ್ಲ. ಆ ಕಡೆ ನೋಡ್ಬೋದು, ಅದೆಲ್ಲ ಕೋನೂರು. ಹಾಗೆ ಈ ಸೈಡ್ ಈ ಥರ ಉಂಟು, ಒಂಥರ ನಂದಿ ಹಿಲ್ಸ್ ಫೀಲಿಂಗೆ. ಬಟ್ ನಾಟ್ ಬ್ಯಾಡ್. ಬಟ್ ಸ್ವಲ್ಪ ಪಾರ್ಕಿಂಗ್ ಚಾರ್ಜ್ ಮತ್ತು ಎಂಟ್ರಿ ಫೀಸ್ ಕಂಪೇರ್ ಮಾಡಿದರೆ ಅಷ್ಟು ವರ್ತ್ ಇಲ್ಲ. ಇದು 60 + 40 100 ರೂಪೀಸ್ ವೇಸ್ಟ್ ಆಗ್ತದೆ. ಇದಕ್ಕೊಂದು 50 ಕೊಡ್ಬೋದು ಅಷ್ಟೇ. ನೋಡಿ ವ್ಯೂ ನೋಡಿ, ಆ ಕಡೆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಇರೋದು, ಈ ಕಡೆ ಫುಲ್ ಈ ಥರ ಉಂಟು. ನಾವೀಗ ಲ್ಯಾಮ್ಸ್ ರಾಕ್ ವ್ಯೂ ಪಾಯಿಂಟಿಂದ ಹೊರಟಿದ್ದೇವೆ. ಇಲ್ಲಿಂದ ಒಂದು 15 ನಿಮಿಷ ಈ ರೂಟಲ್ಲಿ ಹೋದರೆ ನಿಮಗೆ ಆ ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಸಿಗ್ತದೆ. ಊಟಿ ಬೈಕ್ ಟ್ರಿಪ್ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಅದೀಗ ನೆರವೇರ್ತಾ ಉಂಟು. ಊಟಿ, ಕೋನೂರು, ವಾಯನಾಡು, ಆಮೇಲೆ ಬಂಡೀಪುರ, ಮಸಿನಗುಡಿ, ಇದೆಲ್ಲ ಬೈಕರ್ಸ್ ಡ್ರೀಮ್ ಡೆಸ್ಟಿನೇಷನ್ಸ್. ಎಂಚಿನ ವ್ಯೂ ಮಾರೆ, ಅಮೇಝಿಂಗ್. ಈ ವೆದರ್ಗೂ, ಈ ಎಕ್ಸ್ಪಲ್ಸ್ಗೂ, ಈ ವ್ಯೂಗೂ ಮನಸ್ಸು ಫುಲ್ ಫಿದಾ ಕಂಡ್ರಿ. ಕೂಲ್ ವೆದರ್. ಡಾಲ್ಫಿನ್ ನೋಸ್ 2 ಕಿಲೋಮೀಟರ್ಸ್. ಲೆಫ್ಟ್ ಸೈಡ್ ನೋಡಿ ಎಂಥ ವ್ಯೂ ಮಾರೆ. ಅಲ್ಲಿ ಒಂದು ಭಯಂಕರ ಬಂಡೆಗಾಲು, ದೊಡ್ಡ ರಾಕ್, ಮತ್ತು ಲೆಫ್ಟ್ ಸೈಡ್ ಫುಲ್ ಟೀ ಎಸ್ಟೇಟು. ಫೋಟೋ ಶೂಟಿಗೆ ಬೇಕಷ್ಟು ಜಾಗ ಉಂಟು. ಇಲ್ಲಿ ಸಹ ಎಂಟ್ರಿ ಟಿಕೆಟ್ ಉಂಟಾ ಅಂತ
ಎಲ್ಲ ಕಡೆ ಎಂಟ್ರಿ ಟಿಕೆಟ್. ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಡಾಲ್ಫಿನ್ ನೋಸು ಮೇನ್ ವ್ಯೂ ಪಾಯಿಂಟ್ ಕ್ಲೋಸ್ ಮಾಡಿದಾರಂತೆ ರಿನೋವೇಷನ್ಗೆ. ಸೊ ಔಟರ್ ವ್ಯೂ ಮಾತ್ರ ನೋಡ್ಬೋದು ಅಂತ ಹೇಳಿದರು. ನಾನು ಆಗಲೇ ಹೇಳಿದ ಹಾಗೆ ಇದು ಅಂಡರ್ ಮೇಂಟೆನೆನ್ಸ್ ಇರುವ ಕಾರಣ ನಮಗೆ ಎಲೋ ಇಲ್ಲ ಒಳಗಡೆ ಬಿಡಲಿಕ್ಕೆ. ಸೊ ಇಲ್ಲಿ ನೋಡ್ಬೋದು ಈ ಥರ ವ್ಯೂ ಉಂಟಂತೆ. ಇಲ್ಲಿ ಮುಂದ್ಗಡೆ ಹೋಗಿ ಅಲ್ಲಿ ನೋಸ್ ವ್ಯೂ ಪಾಯಿಂಟ್, ಇದು ಡಾಲ್ಫಿನ್ ನೋಸ್ ಥರ ಉಂಟು. ಇದು ಕ್ಯಾಥರಿನ್ ಫಾಲ್ಸ್. ಸೊ ಈ ಪ್ಲೇಸಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಇಲ್ಲಿ ಹೈ ಟೀ ಫ್ಯಾಕ್ಟ್ರಿ ಅಂತ ಒಂದು ಉಂಟು ಕೋನೂರಲ್ಲಿ. ಅದರ ಹತ್ರ ಒಂದು ಚೆರ್ರಿ ಬೆರ್ರಿ ಅಂತ ಒಂದು ಹೋಟೆಲ್, ವೆಜ್ ರೆಸ್ಟೋರೆಂಟ್ ಅದು ನಾನು ಮ್ಯಾಪಲ್ಲಿ ನೋಡಿದ್ದೆ, ರೇಟಿಂಗ್ಸ್ ಕೂಡ ಒಳ್ಳೆಯದುಂಟು. ಸೊ ಹಾಗಾಗಿ ಅಲ್ಲಿಗೆ ಹೋಗುವ ಅಂತ. ಅಲ್ಲಿಗೆ ಹೋದ ನಂತರ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ಕೋಡನಾಡು ವ್ಯೂ ಪಾಯಿಂಟ್ ಅಂತ, ಅದು ಕೋಟಗಿರಿಗೆ ಹೋಗಬೇಕು. ವ್ಯೂ ನೋಡ್ತಾ ಇದ್ದೀರಾ, ನಾನು ಈ ವ್ಯೂ ಹೇಳ್ತಿದ್ದೇನೆ. ಸೊ ಇದು ರಾಕ್ ವ್ಯೂ. ಇಲ್ಲಿ ನಮ್ಮ ಬೈಕ್ ಇಟ್ಟಿದ್ದೇವೆ. ಅದಾಗ ಬರುವಾಗ ನಾವೆಲ್ಲ ಈ ಪ್ಲ್ಯಾನ್ ಮಾಡಿದ್ವಿ, ಈ ಥರ ಪ್ಲೇಸಸಲ್ಲಿ ನಿಲ್ಲಿಸುವ, ಬರುವಾಗ ಹೋಗಿ ನೋಡಿ ಬರುವಾಗ ಇಲ್ಲಿ ಫೋಟೋಶೂಟ್ ಮಾಡುವ ಅಂತ. ಇದು ಇನ್ನೂ ಒಂದೆರಡು ಉಂಟು, ಮುಂದೆ ಹೋಗುವಾಗ ಸಿಗ್ತದೆ. ಇಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೇವೆ. ಮಳೆ ಬರುವ ಸಂಭವ, ಫುಲ್ ಕ್ಲೌಡಿ ಆಗಿದೆ. ಈಗ ಮಳೆ ಬಂದರೆ ಇಲ್ಲಿರುವ ಮೊಬೈಲ್ ತೆಗಿಬೇಕು, ಕ್ಯಾಮರಾ ತೆಗಿಬೇಕು, ಲಾಗ್ ಸ್ಟಾಪ್ ಮಾಡಬೇಕು, ರಗಳೆ ತುಂಬ ಉಂಟು. ನೋಡಬೇಕು ಈಗ ಮಳೆ, ನಾವು ಅಲ್ಲಿವರೆಗೆ ರೀಚ್ ಆಗೋವರೆಗೆ ಮಳೆ ಬಾರದಿದ್ದರೆ ಲಾಗ್ ಮಾಡ್ತೇನೆ, ಇಲ್ಲದಿದ್ದರೆ ಅಲ್ಲಿ ರೀಚ್ ಆದ ನಂತರ ಅಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತೇನೆ. ಒಳ್ಳೆ ಮಳೆ ಸಿಕ್ಕಿತು, ಹಾಗಾಗಿ ಮೋಟೋ ಲಾಗ್ ಮಾಡಿರಲಿಲ್ಲ. ಈಗ ನಾನು ಅದೇ ಗೂಗಲಲ್ಲಿ ನೋಡಿದ್ದೆ ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ ಅಂತ, ಅಲ್ಲಿಗೆ ಬಂದಿದ್ದೇವೆ. ಬೈಕೆಲ್ಲ ಈ ಕಡೆ ಪಾರ್ಕ್ ಮಾಡಿದ್ದೇವೆ. ಇಲ್ಲಿ ಈಗ ರೈನ್ ಗೇರ್ ಎಲ್ಲ ತೆಗೆದು ಫುಲ್ ಸ್ವಲ್ಪ ರೆಡಿಯಾಗಿ ಈ ಕಡೆ ಹೋಗಬೇಕು ಊಟಕ್ಕೆ. ಇಲ್ಲಿ ಟೀ ಫ್ಯಾಕ್ಟ್ರಿ ಪ್ಲಸ್ ರೆಸ್ಟೋರೆಂಟ್. ತುಂಬ ರಶ್ ಉಂಟು, ನೋಡಿ ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ. ಎಷ್ಟೊತ್ತಿಗೆ ಊಟ ಸಿಗ್ತದೆ ಗೊತ್ತಿಲ್ಲ, ತುಂಬ ಹಸಿವು ಆಗ್ತಾ ಉಂಟು. ಹಾಗೆ ವಿಷಯ, ಇಲ್ಲಿಂದ ನಾವು ಊಟ ಮಾಡಿ ಕೋಡನಾಡು ವ್ಯೂ ಪಾಯಿಂಟ್ ಅಂದರೆ ಕೋಟಗಿರಿಗೆ ಹೋಗಬೇಕು. ಅದೆಷ್ಟು ಹೊತ್ತುಂಟು ಗೊತ್ತಿಲ್ಲ, ಕಿಲೋಮೀಟ್ರ್ ಅಂದರೆ ಗೂಗಲ್ ಮ್ಯಾಪಲ್ಲಿ ನೋಡಿಕೊಂಡು ಹೋಗೋದು. ಈಗ ಅಷ್ಟೇ, ಒಳ್ಳೆ ಮಳೆ ಸಿಕ್ಕಿತ್ತು. ಈಗ ಫುಲ್ ವೆದರ್ ಕ್ಲಿಯರ್ ಆಯಿತು, ಆ ಕಡೆ ಫಾಗ್ ಎಲ್ಲ ಉಂಟು. ಲೆಟ್ಸ್ ಸಿ ಏನಾಗ್ತದೆ ಅಂತ ನೋಡುವ. ಇದು ಚೆರ್ರಿ ಬೆರ್ರಿ ರೆಸ್ಟೋರೆಂಟ್ ಪ್ಲಸ್ ಟೀ ಫ್ಯಾಕ್ಟ್ರಿ, ಹೈ ಫೀಲ್ಡ್ ಟೀ ಫ್ಯಾಕ್ಟ್ರಿ. ಓಕೆ, ಈಗ ಊಟಕ್ಕೆ ಚೆರ್ರಿ ಬೆರ್ರಿ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಹೆವಿ ಕ್ರೌಡ್, ಹಾಗೆ ಪರ್ಫೆಕ್ಟ್ ವ್ಯೂ, ಫುಲ್ ಹೊರಗಡೆ ಟೀ ಎಸ್ಟೇಟು. ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೇನೆ ನೋಡಿ. ಈ ಥರ ಈ ಕಡೆ ಎಲ್ಲ ಟೀ ಎಸ್ಟೇಟು. ಮಳೆ ಒಂದು ಬಂದು ಎಲ್ಲ ಕೆಡ್ತಾ ಉಂಟು. ಮಳೆ ಬಂದರೆ ರಗಳೆ. ನಮ್ಮ ಹೆಲ್ಮೆಟ್ ಎಲ್ಲ ಇಲ್ಲಿ ಉಂಟು. ಫುಲ್ಲು ಕ್ರೌಡು. ನೋಡಬೇಕು ಟೇಸ್ಟ್ ಎಲ್ಲ ಹೇಗುಂಟು ನೋಡಬೇಕು. ಊಟ ಆಗಿ ಈಗ ಹೊರಡುವ ಸಮಯ. ಭರ್ಜರಿ ಬ್ಯಾಟಿಂಗ್, 3000 ಬಿಲ್. ಸ್ಟಾರ್ಟರ್ ಒಳ್ಳೆದಿತ್ತು, ಮೇನ್ ಕೋರ್ಸು ಬಿರಿಯಾನಿ ಚೆನ್ನಾಗಿತ್ತು. ಬಟ್ ಇದೆಂತ ಹೆಸರೆಂತ ಇನ್ನೊಮ್ಮೆ ಹೇಳಿ. ಎಂಥದ್ದು ಕೌಶಿಕ್ ಅಂತೆ, ಅದು ನಮಗೆ ಲೈಕ್ ಆಗಲಿಲ್ಲ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕೋಡನಾಡು ವ್ಯೂ ಪಾಯಿಂಟ್. ಅಲ್ಲಿಂದ ನಾವು ಡೈರೆಕ್ಟ್ ರೂಮಿಗೆ. ಆಮೇಲೆ ಟೈಮ್ ಇದ್ದರೆ ಏನಾದರೂ ಅಲ್ಲಿ ಆಚೆ ಹೋಗಿ ನೋಡುವ. ಈ ಬ್ಲಾಗ್ ಇನ್ನು ಯಾವಾಗ ಕಟ್ ಆಗ್ತದೆ ಗೊತ್ತಿಲ್ಲ. ಎಲ್ಲ ಎಡಿಟ್ ಮಾಡಿ ಸೀರೀಸ್ ಅಲ್ಲಿ ಬಿಡುವ. ಮುಂದುವರಿಯುವುದು. ಕಂಟಿನ್ಯೂಡ್.